आज का युग इंटरनेट युग है। बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है। ಇಂದಿನ ಯುಗ ಇಂಟರ್ನೆಟ್ ಯುಗವಾಗಿದೆ. ಹಣ್ಣು ಮುದುಕರಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ಎಲ್ಲರ ಮೇಲೂ ಈ ಇಂಟರ್ನೆಟ್ ಕ್ರಾಂತಿಯ ಪ್ರಭಾವ ಬಿದ್ದಿದೆ. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. तब उन्होंने कहा कि इंटरनेट के उपयोग से इंसानी सोच का दायरा बढ़ गया है और उन्होंने बदली तकनीक के कारण ಜಿಂದಗಿ के बदले नज़रिए को भी उसे समझाया. ಒಂದು ದಿನ ರೋಹನ್ ಎಂಬ ವಿದ್ಯಾರ್ಥಿಯು ಶಾಲೆಯಿಂದ ಮರಳಿ ಬರುವಾಗ ಇಂಟರ್ನೆಟ್ ಬಗ್ಗೆ ತನ್ನ ಸ್ನೇಹಿತರೊಂದಿಗೆ ನಡೆದ ಚರ್ಚೆಯ ಬಗ್ಗೆ ತನ್ನ ತಂದೆಯ ಮುಂದೆ ಹೇಳತೊಡಗಿದನು. ಆಗ ಅವರು ಇಂಟರ್ನೆಟ್ಟಿನ ಉಪಯೋಗದಿಂದ ಮನುಷ್ಯನ ಆಲೋಚನೆಯ ಮಟ್ಟ ವಿಶಾಲವಾಗಿದೆ ಎಂದು ಹೇಳಿದರು. ಜೊತೆಗೆ ಬದಲಾದ ತಂತ್ರಜ್ಞಾನದ ಕಾರಣದಿಂದಾಗಿ ಬದಲಾಗಿರುವ ಜೀವನದ ದೃಷ್ಟಿಕೋನದ ಬಗ್ಗೆ ಸಹ ಅವನಿಗೆ ತಿಳಿಸಿ ಹೇಳಿದರು. लेकिन रोहन इतने से संतुष्ट नहीं हुआ. वह इंटरनेट के बारे में विस्तृत जानकारी पाना चाहता था. बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल नेटवर्क है, जिसकी वजह से पूरे विश्व का विस्तार एक गांव का सा छोटा हो गया है. इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे. ಆದರೆ ರೋಹನನಿಗೆ ಇಷ್ಟು ವಿಷಯದಿಂದ ತೃಪ್ತಿ ಸಿಗಲಿಲ್ಲ. ಅವನು ಇಂಟರ್ನೆಟ್ ಬಗ್ಗೆ ಹೆಚ್ಚು ವಿಷಯವನ್ನು ತಿಳಿಯಲು ಬಯಸಿದನು. ಅವರ ತಂದೆಗೆ ತಿಳಿದಿದ್ದ ವಿಷಯ ಇಷ್ಟೇ: ಇಂಟರ್ನೆಟ್ ಎಂದರೆ ಒಂದು ರೀತಿಯಿಂದ ವಿಶ್ವವನ್ನೆಲ್ಲ ವ್ಯಾಪಿಸಿರುವ ಕಂಪ್ಯೂಟರ್ಗಳ ಅಂತರ್ಜಾಲ, ಅಂದರೆ ನೆಟ್ವರ್ಕ್. ಇದರಿಂದ ಇಡೀ ವಿಶ್ವದ ವಿಸ್ತಾರ ಒಂದು ಊರಿನಷ್ಟು ಸಣ್ಣದಾಗಿ ಬಿಟ್ಟಿದೆ. ಆದ್ದರಿಂದ ಅವನಿಗೆ ತನ್ನ ಶಾಲೆಯ ಕಂಪ್ಯೂಟರ್ ಶಿಕ್ಷಕರಿಗೆ ಈ ವಿಷಯದ ಬಗ್ಗೆ ಕೇಳಬೇಕೆಂದು ಸಲಹೆ ನೀಡಿದರು. दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है. रोहन: सर, इंटरनेट का मतलब क्या है? इससे किस प्रकार की क्रांति हुई है? ಮಾರನೆಯ ದಿನ ರೋಹನ್ ತನ್ನ ಕಂಪ್ಯೂಟರ್ ಶಿಕ್ಷಕರಿಗೆ ಇದರ ಬಗ್ಗೆ ತರಗತಿಯಲ್ಲಿ ಪ್ರಶ್ನೆ ಕೇಳುತ್ತಾನೆ. ರೋಹನ್: ಇಂಟರ್ನೆಟ್ಟಿನ ಅರ್ಥವೇನು ಸರ್? ಇದರಿಂದ ಯಾವ ರೀತಿಯ ಕ್ರಾಂತಿಯಾಗಿದೆ? ಶಿಕ್ಷಕರು: ತುಂಬ ಒಳ್ಳೆಯ ಪ್ರಶ್ನೆ. ಕೇಳಿ, ಇಂಟರ್ನೆಟ್ ಲೆಕ್ಕವಿಲ್ಲದಷ್ಟು ಕಂಪ್ಯೂಟರ್ಗಳ ಅಂತರ್ಜಾಲಗಳನ್ನು ಒಂದಕ್ಕೊಂದು ಸಂಬಂಧ ಕಲ್ಪಿಸುವ ಜಾಲವಾಗಿದೆ, ಅಂದರೆ ಸೇರಿಸುವ ಜಾಲವಾಗಿದೆ. ಇಂದು ಮನುಷ್ಯನಿಗೆ ಅನ್ನ ನೀರು ಎಷ್ಟು ಅವಶ್ಯಕವೋ ಇಂಟರ್ನೆಟ್ ಸಹ ಅಷ್ಟೇ ಅವಶ್ಯಕವಾಗಿದೆ. अजित: वह कैसे सर? शिक्षक: कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी या दूरभाषा का उपयोग करना पड़ता था. इससे समय और पैसे दोनों का अधिक व्यय होता था. ಅಜಿತ್: ಅದು ಹೇಗೆ ಸಾರ್? ಶಿಕ್ಷಕರು: ಕೆಲವು ವರ್ಷಗಳ ಹಿಂದೆ ನಮ್ಮ ದೂರದ ಸಂಬಂಧಿಕರು ಅಥವಾ ಸ್ನೇಹಿತರಿಗೆ ಯಾವುದಾದರೂ ಒಂದು ಸುದ್ದಿಯನ್ನು ತಲುಪಿಸಬೇಕಾದರೆ ನಾವು ಪತ್ರ ಬರೆಯಬೇಕಾಗಿತ್ತು ಅಥವಾ ದೂರವಾಣಿ ಕರೆ ಮಾಡಿ ತಿಳಿಸಬೇಕಾಗಿತ್ತು. ಇದರಿಂದ ಸಮಯ ಮತ್ತು ಹಣ ಎರಡೂ ಖರ್ಚಾಗುತ್ತಿದ್ದವು. लेकिन इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. ಆದರೆ ಇಂಟರ್ನೆಟ್ ಮೂಲಕ ಒಂದೇ ಕ್ಷಣದಲ್ಲಿ ಯಾವುದೇ ಹೆಚ್ಚು ಖರ್ಚಿಲ್ಲದೆ ಯಾವುದೇ ವಿಚಾರವನ್ನಾಗಲಿ ಸ್ಥಿರ ಚಿತ್ರವನ್ನಾಗಲಿ
ವಿಡಿಯೋ ಚಿತ್ರವನ್ನಾಗಲಿ ಜಗತ್ತಿನ ಯಾವುದೇ ಮೂಲೆಗೆ ಕಳುಹಿಸುವುದು ಸಾಧ್ಯವಾಗಿದೆ. तुम चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो. इंटरनेट आधुनिक जीवन शैली का महत्वपूर्ण अंग बन गया है. शायद इसके बिना संचार व सूचना दोनों ही क्षेत्र ठप पड़ जाते हैं. ನೀವು ಮನಸ್ಸು ಮಾಡಿದರೆ ಒಂದು ಇಡೀ ಪುಸ್ತಕಾಲಯದ ಪುಸ್ತಕಗಳ ವಿಷಯವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಿಗೆ ಬೇಕಾದರೂ ಕಳಿಸಬಹುದು. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿ ಬಿಟ್ಟಿದೆ. ಬಹುಶಃ ಇಂಟರ್ನೆಟ್ ಇಲ್ಲದೆ ಸಂಚಾರ ಮತ್ತು ಸೂಚನೆ ಈ ಎರಡೂ ಕ್ಷೇತ್ರಗಳು ಸ್ತಬ್ಧವಾಗಬಹುದು. नेहा: सर, इंटरनेट द्वारा और कौन सी मदद मिलती है? शिक्षक: इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं. इससे दुकान जाने और लाइन में घंटों खड़े रहने का समय बच सकता है. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. नेहा: ಸರ್, ಇಂಟರ್ನೆಟ್ ಮೂಲಕ ಮತ್ತೆ ಯಾವ ಸಹಾಯವನ್ನು ಪಡೆಯಬಹುದು? ಶಿಕ್ಷಕರು: ಇಂಟರ್ನೆಟ್ ಮೂಲಕ ಮನೆಯಲ್ಲಿ ಕುಳಿತುಕೊಂಡೇ ಖರೀದಿಸಬಹುದು, ಯಾವುದೇ ಬಿಲ್ಲನ್ನು ಕಟ್ಟಬಹುದು. ಇದರಿಂದ ಅಂಗಡಿಗೆ ಹೋಗುವ ಹಾಗೂ ಸರದಿಯಲ್ಲಿ ಗಂಟೆಗಟ್ಟಲೆ ನಿಂತುಕೊಳ್ಳುವ ಸಮಯದ ಉಳಿತಾಯವಾಗುತ್ತದೆ. ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಜಗತ್ತಿನ ಯಾವುದೇ ಸ್ಥಳಕ್ಕೆ ಎಷ್ಟು ಹಣವನ್ನು ಬೇಕಾದರೂ ವರ್ಗಾಯಿಸಬಹುದು. अजय और शिक्षक और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8 से 10 दूरदर्शन के पर्दे पर चर्चा कर सकते हैं. ಅಜಯ್ ಕೇಳ್ತಾನೆ, ಮತ್ತೆ ಸರ್? ಅವಾಗ ಶಿಕ್ಷಕರು, ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಜಗತ್ತಿನ ಹಲವು ದೇಶಗಳ ಪ್ರತಿನಿಧಿಗಳೊಂದಿಗೆ 8-10 ದೂರದರ್ಶನದ ಪರದೆಗಳ ಮೂಲಕ ಚರ್ಚೆ ಮಾಡಬಹುದು. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಇರುವ ಜನರೊಂದಿಗೆ ವಿಚಾರ ವಿನಿಮಯವನ್ನು ಸಹ ಮಾಡಬಹುದು. अंजलि: सर, क्या इंटरनेट की सहायता से बेरोजगारी को मिटा सकते हैं? ಅಂಜಲಿ ಕೇಳ್ತಾಳೆ, ಸರ್, ಹಾಗಾದರೆ ಇಂಟರ್ನೆಟ್ಟಿನ ಸಹಾಯದಿಂದ ನಿರುದ್ಯೋಗವನ್ನು ಹೋಗಲಾಡಿಸಬಹುದೇ? शिक्षक: हाँ, जरूर. भारत में IT इंफॉर्मेशन टेक्नोलॉजी एनेबल्ड सर्विसेज संस्थाओं का प्रवेश इंटरनेट से संभव हुआ है. इनसे अनगिनत लोगों को रोजगार मिला है और सिर्फ हमारे देश में ही नहीं, कई देशों की आर्थिक स्थिति में भी सुधार हुआ है. ಶಿಕ್ಷಕರು: ಹೌದು, ಅಗತ್ಯವಾಗಿ. ಭಾರತದಲ್ಲಿ IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ITES ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಈ ಸಂಸ್ಥೆಗಳ ಪ್ರವೇಶ ಇಂಟರ್ನೆಟ್ಟಿನಿಂದಾಗಿ ಸಂಭವವಾಗಿದೆ. ಇದರಿಂದ ಲೆಕ್ಕವಿಲ್ಲದಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ ಮತ್ತು ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹಲವು ದೇಶಗಳ ಆರ್ಥಿಕ ಸ್ಥಿತಿಯಲ್ಲಿಯೂ ಸಹ ಸುಧಾರಣೆಯಾಗಿದೆ. आमोद: सर, मैंने सोशल नेटवर्किंग शब्द कहीं पढ़ा था, इसका अर्थ क्या है? शिक्षक: सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है. सोशल नेटवर्किंग के कई साइट्स हैं, जैसे फेसबुक, आर्कुट, ट्विटर, लिंक्डइन आदि. इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्रातिशीघ्र हमारे समाज पर पड़ रहा है. बच्चों, इतना ही नहीं, भारत जैसे प्रगतिशील राष्ट्र ई-गवर्नेंस, ई-प्रशासन द्वारा बदलाव लाने की कोशिश कर रहे हैं. ಆಮೋದ ಕೇಳ್ತಾನೆ, ಸರ್, ನಾನು ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋ ಶಬ್ದವನ್ನು ಎಲ್ಲಿಯೋ ಓದಿದ್ದೆ, ಇದರ ಅರ್ಥ ಏನು ಸರ್? ಶಿಕ್ಷಕರದಕ್ಕೆ, ಸೋಷಿಯಲ್ ನೆಟ್ವರ್ಕಿಂಗ್ ಒಂದು ಕ್ರಾಂತಿಕಾರಿ ಅನ್ವೇಷಣೆಯಾಗಿದೆ, ಅಂದರೆ ಸಂಶೋಧನೆಯಾಗಿದೆ. ಅದು ಜಗತ್ತಿನ ಎಲ್ಲ ಜನರನ್ನು ಒಂದು ಸ್ಥಳದಲ್ಲಿ ತಂದು ನಿಲ್ಲಿಸಿದೆ.
ಸೋಷಿಯಲ್ ನೆಟ್ವರ್ಕಿನ ಹಲವು ಸೈಟ್ಸ್ಗಳಿವೆ. ಉದಾಹರಣೆಗೆ ಫೇಸ್ಬುಕ್, ಆರ್ಕುಟ್, ಟ್ವಿಟರ್, ಲಿಂಕ್ಡ್ಇನ್ ಇತ್ಯಾದಿ. ಈ ಸೈಟುಗಳಿಂದಾಗಿ ದೇಶ ವಿದೇಶದ ಜನರ ಆಚಾರ ವಿಚಾರಗಳು, ವೇಷಭೂಷ, ಆಹಾರ ವಿಹಾರ ಇವುಗಳ ಹೊರತಾಗಿ ಸಂಸ್ಕೃತಿ, ಕಲೆ ಇತ್ಯಾದಿಯ ಪ್ರಭಾವ ಶೀಘ್ರವಾಗಿ ನಮ್ಮ ಸಮಾಜದ ಮೇಲೆ ಬೀಳುತ್ತಿದೆ. ಮಕ್ಕಳೇ, ಇಷ್ಟೇ ಅಲ್ಲ, ಭಾರತದಂತಹ ಪ್ರಗತಿಶೀಲ ರಾಷ್ಟ್ರ ಈ ಗವರ್ನೆನ್ಸ್ ಮೂಲಕ ಬದಲಾವಣೆಯನ್ನು ತರಲು ಪ್ರಯತ್ನಿಸುತ್ತಿದೆ. रजत, ई गवर्नेंस क्या होता है सर? शिक्षक, ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश आदि को यथावत लोगों को सूचित किया जाता है. इससे प्रशासन पारदर्शी बन सकता है. ರಜತ್ ಕೇಳ್ತಾನೆ, ಈ ಗವರ್ನೆನ್ಸ್ ಅಂದರೆ ಏನು ಸರ್? ಶಿಕ್ಷಕರು, ಈ ಗವರ್ನೆನ್ಸ್ ಮೂಲಕ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳ ವಿವರಣೆ, ದಾಖಲೆ, ಸರ್ಕಾರಿ ಆದೇಶ ಇತ್ಯಾದಿಯನ್ನು ಹೇಗಿದೆಯೋ ಹಾಗೆ ಜನರಿಗೆ ಸೂಚಿಸಲಾಗುತ್ತದೆ. ಇದರಿಂದ ಆಡಳಿತ ಪಾರದರ್ಶಕವಾಗಿರುತ್ತದೆ. आदेश सर, तब तो इंटरनेट समाज के लिए एक बहुत बड़ा वरदान साबित हुआ. ಆದೇಶ ಸರ್, ಹಾಗಾದರೆ ಇಂಟರ್ನೆಟ್ ಸಮಾಜಕ್ಕೆ ಒಂದು ದೊಡ್ಡ ವರದಾನ ಅಂತ ಸಿದ್ಧವಾಯಿತು. शिक्षक, इंटरनेट सचमुच एक वरदान है. उसने जीवन के हर क्षेत्र में अपना कमाल दिखाया है, जैसे चिकित्सा, कृषि, अंतरिक्ष ज्ञान, विज्ञान, शिक्षा आदि. यहाँ तक कि देश के रक्षा दलों की कार्यवाही में इंटरनेट का बहुत बड़ा योगदान है. ಶಿಕ್ಷಕರು, ಇಂಟರ್ನೆಟ್ ನಿಜವಾಗಿಯೂ ಒಂದು ವರದಾನವೇ. ಅದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನ ಪವಾಡವನ್ನು ತೋರಿಸಿದೆ. ಉದಾಹರಣೆಗೆ ಚಿಕಿತ್ಸೆ, ಕೃಷಿ, ಅಂತರಿಕ್ಷ ಜ್ಞಾನ, ವಿಜ್ಞಾನ, ಶಿಕ್ಷಣ ಇತ್ಯಾದಿ. ಎಲ್ಲಿಯ ತನಕ ಅಂದರೆ ದೇಶದ ರಕ್ಷಣಾ ದಳಗಳ ಕಾರ್ಯಚಟುವಟಿಕೆಗಳು ಸಹ, ಅದರಲ್ಲೂ ಸಹ ಇಂಟರ್ನೆಟ್ಟಿನ ಬಹುದೊಡ್ಡ ಕೊಡುಗೆ ಇದೆ. पूजा, सर क्या इंटरनेट का कोई दुष्परिणाम भी है? शिक्षक, हाँ हाँ है. इंटरनेट एक ओर वरदान है तो दूसरी ओर वह अभिशाप भी है. इंटरनेट की वजह से पैरसी, बैंकिंग फ्रॉड, हैकिंग, सूचना खबरों की चोरी आदि बढ़ रही हैं. मुक्त वेबसाइट, चैटिंग आदि से युवा पीढ़ी ही नहीं, बच्चे भी इंटरनेट की कबंध बाहों के पाश में फंसे हुए हैं. इससे वक्त का दुरुपयोग होता है और बच्चे अनुपयुक्त और अनावश्यक जानकारी हासिल कर रहे हैं. इसीलिए आप लोगों को इंटरनेट से सचेत रहना चाहिए. ಪೂಜಾ, ಸರ್, ಇಂಟರ್ನೆಟ್ಟಿನಿಂದಾಗಿ ಯಾವುದೇ ದುಷ್ಪರಿಣಾಮಗಳಿವೆಯೇ? ಶಿಕ್ಷಕರು, ಹೌದು ಇವೆ. ಇಂಟರ್ನೆಟ್ ಒಂದು ಕಡೆ ವರದಾನವಾದರೆ ಇನ್ನೊಂದು ಕಡೆ ಶಾಪವಾಗಿದೆ. ಇಂಟರ್ನೆಟ್ಟಿನಿಂದಾಗಿ ಪೈರಸಿ ಅಂದರೆ ಮಾಹಿತಿಗಳ ಕಳ್ಳತನ, ಬ್ಯಾಂಕಿಂಗ್ ಫ್ರಾಡ್ ಅಂದರೆ ಬ್ಯಾಂಕುಗಳಲ್ಲಿ ನಡೆಯುವ ಅವ್ಯವಹಾರ, ಮೋಸಗಾರಿಕೆ, ಹ್ಯಾಕಿಂಗ್ ಅಂದರೆ ಸೂಚನೆ, ಸುದ್ದಿ ಇತ್ಯಾದಿಗಳ ಕಳ್ಳತನ ಇತ್ಯಾದಿ ಹೆಚ್ಚಾಗುತ್ತಿವೆ. ಮುಕ್ತ ವೆಬ್ಸೈಟ್ಗಳಿಂದಾಗಿ, ಚಾಟಿಂಗ್ನಿಂದಾಗಿ ಯುವಜನಾಂಗವಷ್ಟೇ ಅಲ್ಲ, ಮಕ್ಕಳು ಸಹ ಇಂಟರ್ನೆಟ್ಟಿನ ಕಬಂಧ ರಾಕ್ಷಸನ ಬಾಹುಗಳಲ್ಲಿ ಬಂಧಿಯಾಗುತ್ತಿವೆ, ಸಿಕ್ಕಿ ಹಾಕಿಕೊಂಡಿವೆ. ಇದರಿಂದ ಸಮಯದ ದುರುಪಯೋಗವಾಗುತ್ತದೆ ಮತ್ತು ಮಕ್ಕಳು ಅನುಪಯುಕ್ತ ಮತ್ತು ಅನಾವಶ್ಯಕ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ನೀವೆಲ್ಲ ಇಂಟರ್ನೆಟ್ಟಿನ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. रोहन, सर आपने हमें इंटरनेट क्रांति के बारे में बहुत सारी जानकारी दी, इसके लिए सबकी तरफ से बहुत धन्यवाद. शिक्षक, एक बात याद रखना कि इस क्षेत्र की क्रांति निरंतर चलती रहेगी. ರೋಹನ್, ಸರ್, ನೀವು ನಮಗೆ ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ತುಂಬ ಮಾಹಿತಿಯನ್ನು ನೀಡಿದ್ದೀರಿ. ಇದಕ್ಕಾಗಿ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು. ಶಿಕ್ಷಕರು, ಒಂದು ಮಾತು ನೆನಪಿಡಿ, ಈ ಕ್ಷೇತ್ರದ ಕ್ರಾಂತಿ ನಿರಂತರವಾಗಿ ಮುಂದುವರಿಯುತ್ತಲೇ ಇರುತ್ತದೆ.